ಸಾವುಕಾರ್ರೆ, ನೀವು ಎಲ್ಲಾರ್ಗೂ ಸಾಲ ಕೊಡ್ತೀರಲ್ಲ, ದುಡ್ಡು ಎಲ್ಲಿಂದ ತತ್ತೀರಾ? ഞാൻ 15 ദിവസಕ್ಕೊಮ್ಮೆ ಮಲಬಾರ್ಗೂ ಹೋಗೋದುಂಟല്ലോ. ಹೋಗೋದು ಎಂದಿನಾಂದ ತಿಳ್ಕೊಂಡೆ, ಕಾಸು ತರೋಕೆ. ನೋಡಿ, ಒಂದು ಹಿಡಿ ಹಿಟ್ಟು ಉಳಿದಿದೆ. ಇವತ್ತು ನಮ್ಮಿಬ್ಬರಿಗೂ ಏಕಾಚಿ. ಮತ್ತಿನ್ ಯಾಕೆ ಹೇಳ್ತಿದೆ? ಸೀದಾ ಹೋಗು, ಎಷ್ಟು ಬೇಕೋ ಅಷ್ಟು ರಾಗಿ ತಗೊಂಡು ಬಾ. ಏನ್ ಅಡಾವಡಿ ನಡೆಸ್ತಿದ್ದೀರಾತೆ? ಯಾಕೆ ಕಣ್ ಕಾಣಿಸೋದಿಲ್ವಾ? ಹಿಟ್ಟು ಮೊಗಿತಾ ಇದ್ದೀನಿ, ತಗೊಳ್ಳಿ ಬಿಡೆ. ನಿನ್ ಗಂಟೆನೇ ಹೋಗುತ್ತೆ. ನಾನ್ ನಿಮಗೆ ಹಿಟ್ಟು ಕೊಡೋಲ್ಲ. ನನಗೆ ಹಿಟ್ಟು ಬೇಕು. ನೀನೇ ಹೋಗಿ ಅಷ್ಟೇ ಹಿಟ್ಟು ತಂದು ಕೊಡು. ನಿನ್ ಭಿಕ್ಷೆ ಹಿಟ್ಟನ್ನ ನಾನ್ ತಿಂತೀನಿ ಅಂತ ಮಾಡಿದ್ಯಾ? ನಾನ್ ತೋರ್ಗೋಗಿದ್ದೆ ಕಣ್ರವ, ಮೊನ್ನೆ ತಾನೇ ಬಂದೆ. ನಂಜಿ ಹೇಗಿದ್ದಾಳೆ? ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ನಿಮ್ಮನೆ ಆಳು ಪುಟ್ಟ ಇಲ್ವಾ? ಅವನ ಸ್ಥಿತಿನೇ ಚೆನ್ನಾಗೈತೆ ಅನ್ನಿಸ್ತದೆ ಕಣ್ರವ. ತಗೋ. ಅಜ್ಜಿ, ನನಗೆ ಯಾರ್ಯಾರ ಮನೇಲೋ ಗತಿ ಇಲ್ಲದಿರೋ ಥರ ಯಾಕಿರಬೇಕು? ತವ್ರ ಮನೆಗೆ ಬಂದ್ಬಿಡ್ಲಿ, ನಾಳೆ ನಮಗೆ ಕರ್ಕೊಂಡು ಬಂದ್ಬಿಡೋಣ. ಯಾಕಜ್ಜಿ ಬೇಡ ಅಂತೀಯ? ಕಮ್ಮಿ ಒಪ್ಕೊತಾಳ. ಒಪ್ಕೊಂಡೇ ಒಪ್ಕೋತಾಳೆ. ಈಗ ಅವಳು ಬದಲಾಗಿದ್ದಾಳೆ ಅಜ್ಜಿ. ಬೇಡಪ್ಪ, ನಂಜೇನು ಕರ್ಕೊಂಡು ಬಂದರೆ ಅವಳು ಮಕ್ಕಳು ಗಲಾಟೆ ಮಾಡ್ತವೆ, ಅಳುತ್ತವೆ. ಇದರಿಂದ ಕಮಲಿಗೆ ಕಿರಿಕಿರಿಯಾಗಿ ಸಿಟ್ಟು ಬರುತ್ತೆ, ಮತ್ತೆ ಜಗಳ, ರಂಪಾಟ. ಬೇಡವೇ ಬೇಡ. ನೀವು ಗಂಡ ಹೇಳ್ತೀವಿ, ಇದು ಚೆನ್ನಾಗಿತ್ತು. ಹಾಗೆ ಇದೆ. ಒಂದು ಸಂಸಾರ ಉಳಿಸಕ್ಕೋಗಿ ಇನ್ನೊಂದು ಸಂಸಾರ ಒಡೆಯೋಕೆ ಹಾಕ್ಬಾರ್ದು. ಸುದ್ದಿ ಗೊತ್ತಿದ್ದು ಹೇಗಜ್ಜಿ ಸುಮ್ಮನಿರೋದು? ನಂಗೊಂದು ಗಾಡಿ ಮಾಡಿಕೊಡು. ನಾನೇ ರಾಮಚಂದ್ರಕ್ಕೆ ಹೋಗಿ ಅಲ್ಲಿ ಅವಸ್ಥೆ ಏನು ಅಂತ ನೋಡ್ಕೊಂಡು ಬರ್ತೀನಿ. ನಿನಗೆ ಅಷ್ಟು ದೂರ ಗಾಡಿಗೆ ಪ್ರಯಾಣ ಮಾಡೋಕ್ಕಾಗತ್ತಾ? ನೀನು ಯಾಕೆ ಮಾಡ್ಕೋತೀಯ? ನಾನೇ ರಾಮಚಂದ್ರಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ನನಗೀಗ 8 ತಿಂಗಳು ತುಂಬಂತೆ. ಯಾರಾದರೂ ಜೊತೆ ಜೀವಿತರಿದ್ರೆ ಬಾಣಂತನಕ್ಕೆ ಅನುಕೂಲ ಆಗುತ್ತೆ. ಕಮಲಿಗೆ ಬಾಣಂತನ ಮಾಡಿ ಅನುಭವ ಇಲ್ಲ. ನಾನಾದ್ರೂ ಹೊಂದಿದ್ದೆ. ಹುಟ್ಟನಿಗೆ ಹೇಳು, ಗಾಡಿ ತೊಳೆದು ಹುಳ್ಳ ಹಾಕಲಿ. ನಾಳೆನೇ ಹೊರಟು ಬಿಡ್ತೀನಿ ನಾನು. ಆಯ್ತು. ಕಲೇಶ, ಕಂಪನಿ ಎಲ್ಲೋ ಕಾಣ್ತಾ ಇಲ್ಲ. ಗುಡಿಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಹೌದಾ? ಹಾಗಾದ್ರೆ ಕಂಪನಿ ಮನೆಗೆ ಬಾ. ಇಲ್ಲ, ಯಾಕದ್ದು? ಕಲೇಶ, ಏನಿ ತಗೊಂಡ್ ಬಾ, ಸ್ವಲ್ಪ ಅಟ್ಟ ನೋಡ್ಬೇಕು. ಅಟ್ಟದಲ್ಲೇನಿದೆ? ಆ ರಾಕ್ಷಸಿ ಅತ್ತೆ ನಂಜಿಗೆ ಒಂದು ಪಾತ್ರೆ ಪಡುಗೂ ಕೊಡ್ಲಿಲ್ವಂತೆ. ಪಾಪ, ಆ ಹುಡುಗಿ ಹೇಗೆ ಅಡುಗೆ ಮಾಡ್ಕೊಳ್ಳುತ್ತೆ? ಮನೇಲಿ ಇಷ್ಟೊಂದು ಪಾತ್ರೆಗಳಿವೆ, ಅದರಲ್ಲಿ ಕೆಲವು ತಗೊಂಡೋಗಿ ಕೊಡೋಣ. ಅಜ್ಜಿ, ಕಮ್ಮಿ ಒಪ್ತಾಳೆ ಅಂತೀಯ? ಅವ್ನು ಹೇಳೋದು ಬೇಡ.
ಅದಕ್ಕೆ ಅಡಿಗೆಂಬ ನೆನೆಯುವ ಪಾತ್ರೆ ಯಾವುದೂ ಮುಕ್ತ ಇಲ್ಲ. ಮತ್ತದ ಮೇಲೆ ರಾಶಿ ರಾಶಿ ಪಾತ್ರೆಗಳಿದೆ. ಅದರಲ್ಲಿ ಕೆಲವು ಆರಿಸ್ಕೊಂಡು ಕೊಡೋಣ ಬಾ. ಇವೆಲ್ಲ ಕಂತಿಗೆ ದಾನ ಬಂದ ಪಾತ್ರೆಗಳು. ಕಬ್ಬಲಿಗೆ ಗೊತ್ತಿಲ್ಲ. ಈ ಸಣ್ಣ ಪಾತ್ರೆಗಳು ಕೊಟ್ಟರೆ ಅವಳು ಗೊತ್ತಾಗಲ್ಲ. ಅದು ಇದು ನಾನು ಉಪನಯನದಲ್ಲಿ ಬಂದಿದ್ದಲ್ವಾ? ಹೌದು ಕಣೋ. ಅಜ್ಜಿ ಇವನ್ನೆಲ್ಲ ಹ್ಯಾಕ್ ತಗೊಂಡು ಹೋಗ್ತೀಯಾ? ಅಯ್ಯೋ, ಕೋಣಿ ಚೀಲದಲ್ಲಿ ತುಂಬಿ ಗಾಡಿಯಲ್ಲಿ ಹಾಕಿದ್ರೆ ಆಯ್ತು. ಕಮ್ಲಿಗೆ ಗೊತ್ತಾದ್ರೆ ಆಮೇಲೆ ಶಿಫ್ಟ್ ಮಾಡ್ಕೊಂಡು ಕೊಡಲ್ಲ ಅಂದ್ರೆ ಏನ್ ಮಾಡೋದು? ಹೌದಲ್ಲ, ಅದು ನನಗೆ ಒಳ್ಳೆ ಇರಲಿಲ್ಲ. ಏನ್ ಮಾಡೋದು? ಅಜ್ಜಿ ಈಗ ಪಾತ್ರನೆಲ್ಲ ಕಟ್ಟಿ ಪುಟ್ಟನ ಕೈಲಿ ಕೊಡೋಣ. ಅವನು ಮನೆಗೆ ತಗೊಂಡೋಗಿ ಇಟ್ಟಿರ್ಲಿ. ನಾಳೆ ರಾಮಚಂದ್ರಕ್ಕೆ ಹೊರಟಾಗ ಅವನ ಮನೆಯಲ್ಲಿ ಪಾತ್ರೆ ಚೀಲನ ಗಾಡಿಗೆ ಹಾಕಿದ್ರಾಯ್ತು. ಆಗ ಕಮ್ಲಿಗೆ ವಿಷಯ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನೀವು ಪೊಲೀಸ್ ತಲೆ ಅನ್ನೋದು, ಕಳ್ತನ ಮಾಡೋದು ಹೇಗಂತ ಚೆನ್ನಾಗಿ ಗೊತ್ತಿದೆ ನಿಮಗೆ. ಅಜ್ಜಿ ಚೀಲ ಹಿಡಿ, ಬೇಗ ತುಂಬೋಣ. ಕಮ್ಲಿ ಗುಡಿಯಿಂದ ಬರೋದ್ರೊಳಗೆ ಪುಟ್ಟನ ಕೈಲಿ ಕೊಟ್ಟು ಕಳ್ಸೋಣ. ನೋಡಿ, ಆಯ್ತು ಬಾಯಿ. ಈ ಮೂಟೆನ ತಗೊಂಡು ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ನೀವು ಮನೇಲಿ ಇಟ್ಕೋ. ನಾಳೆ ಅಜ್ಜಿ ರಾಮಚಂದ್ರಕ್ಕೆ ಹೊರಡ್ತಾಳೆ. ಕಮ್ಲಿಗೆ ಗೊತ್ತಾಗದೇ ಇರುವಂಗೆ ನೀವು ಮೂಟೆನ ತಂದು ಗಾಡಿಗೆ ಹಾಕು. ಈ ವಿಷಯ ನನಗೆ ಅಜ್ಜಿಗೆ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಅದನ್ನ ಬೇಕು ತಗೊಂಡು. ಇದು ಎಂಥ ವಿಚಿತ್ರ ಅನ್ನೋ ಕಲ್ಲೇಶ. ನಮ್ಮನೆ ಪಾತ್ರೆ ನಾವೇ ಕದಿ ಹಾಗಾಯ್ತಲ್ಲ. ಪುಟ, ಎಲ್ಗೋ ಹೋಗ್ತಾ ಇದ್ಯಾ? ಕೊಟ್ಟಿಗೆ ಕೆಲಸ ಎಲ್ಲ ಆಯ್ತಾ? ಆಯ್ತು ಕಣ್ರವ. ಇಷ್ಟು ಬೇಗ ಸಗಣಿ ಎಲ್ಲ ಬಾಚ್ಬಿಟ್ಯಾ? ಇಲ್ಲ ಅವ್ರೆ. ಮತ್ತೆ ಏನು ಅದು? ಕೆಳಗಿಳಿಸ್ ನೋಡೋಣ. ಇಳಿಸೋ. ನಮ್ಮನೆ ಪಾತ್ರೆ ಕದ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ ಇಲ್ಲ, ನಾ ಕದ್ದಿದ್ದಾಳ ಅವರೇ. ಅಕ್ಕಮಾರಿ ಕೊಟ್ಟಿದ್ದು. ಅಜ್ಜಿ ಕೊಟ್ಟಿದ್ದಿದ್ರೆ ಒಂದೋ ಎರಡೋ ಪಾತ್ರೆ ಕೊಟ್ಟಿರೋರು. ಮೂಟೆ ತುಂಬಾನ ಕೊಡ್ತಾ ಇದ್ರು. ಸುಳ್ಳು ಹೇಳ್ತಾ ಇದೆಯಾ? ನಾ ದೇವರನ್ನ ಸುಳ್ಳು ಹೇಳ್ತಾ ಇಲ್ಲ ಕಣ್ರವ. ಅಕ್ಕಮಾರಿ ಕೊಟ್ಟಿದ್ದು. ಮನೆಗೆ ನಡಿ, ಅಜ್ಜಿ ಹತ್ರನೇ ಕೇಳೋಣ. ಬಾರೋ.
ಬಂದಿದ್ದಾನಲ್ವೋ? ನಮ್ಮ ಕಳ್ತನ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಬರ ಅಜ್ಜಿ. ಹಾ, ಅಲ್ಲಿಡು. ನೋಡಿ ಅಜ್ಜಿ, ಈ ಪುಟ್ಟ ಎಷ್ಟು ಒಳ್ಳೆಯವನು, ನಂಬಿಕಸ್ತ ಅಂತ ಹೇಳ್ತಾ ಇದ್ರಲ್ಲ, ಈ ನಂಬಿಕಸ್ತ ಏನ್ ಮಾಡಿದಾನೋ ನೋಡಿ. ನಮ್ಮನೆ ಪಾತ್ರೆನೆಲ್ಲ ಕದ್ದು ತನ್ನ ಮನೆಗೆ ಸಾಗಿಸ್ಕೋತಾ ಇದ್ದಾನೆ. ಒಂದ ಎರಡ ಚೀಲ ತುಂಬಾ ಪಾತ್ರೆ ಇದೆ. ಅದೆಷ್ಟು ದಿನದಿಂದ ಕದ್ದು ಕದ್ದು ತನ್ನ ಚೀಲಕ್ಕೆ ತುಂಬಿಸ್ಕೋತಾ ಇದ್ನೋ ಏನೋ. ಬರೀ ಕದ್ದಿದಷ್ಟೇ ಅಲ್ಲ ಅಜ್ಜಿ, ಸುಳ್ಳು ಸುಳ್ಳು ಬೇರೆ ಹೇಳ್ತಾನೆ. ಅದನ್ನೆಲ್ಲ ನೀವೇ ಕೊಟ್ಟಿದ್ದು ಅಂತ. ಅಜ್ಜಿ ಯಾಕೋ ಕೊಡ್ತಾರೆ ಅಂದ್ರೆ ಬೆಬ್ಬೆ ಬೆಬ್ಬೆ ಅಂತಾನೆ. ಕತ್ತೆ ಬಡವ, ಅಜ್ಜಿ ನಿನ್ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಿದ್ಯಲ್ಲ ಪಿಶಾಚಿ. ಕಮ್ಮಿ ಬೇಡಮ್ಮ, ಹೊಡಿಬೇಡಮ್ಮ. ಯಾಕೆ ಯಾಕೆ ಹೊಡಿಬಾರ್ದು? ಅನ್ನ ಹಾಕಿದ ಮನೆಗೆ ಮೋಸ ಮಾಡ್ಬೋದಾ? ಇನ್ನೂ ಅದೇನೇನು ಕದ್ದಿದಾನೋ 4 ಬಿಟ್ರೆ ಎಲ್ಲ ಬಾಯ್ ಬಿಡ್ತಾನೆ. ಬೇಡ್ರು, ಕಲಿಸೋಣ ಕಲಿಸೋಣ ಹೇಳಿ. ಏನೋ ಏನೋ ಹೇಳೋದು? ಅಯ್ಯೋ ಕಲಿಸೋಣ ಹೇಳಿ ಹೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಅವನು ಕದ್ದಿದ್ದಲ್ಲಮ್ಮ, ನಾನೇ ಕೊಟ್ಟಿದ್ದು. ನೀವೇ ಕೊಟ್ಟಿದ್ದ? ಕಣಮ್ಮ. ಯಾಕೆ? ಅದು ಒಳಕರ ವಿಷಯ ಹೇಳು. ಆಮೇಲೆ ಚಿಕ್ಕ ಮಾಡ್ಕೊಂಡು ಕೂಗಾಡಕ್ಕೆ ಶುರು ಮಾಡಿದ್ರೆ ವಿಷಯ ಊರಿಗೆಲ್ಲ ಗೊತ್ತಾಗಿ ರಂಪ ಆಗುತ್ತೆ. ಒಳಗ್ಬಮ್ಮ, ಹೇಳ್ತೀನಿ. ಕಮ್ಮಿ ಬೆಳಿಗ್ಗೆ ಮಗ್ಗದ ತವೈನ ಹೆಂಡತಿ ಬಂದಿದ್ಲು. ಮೊನ್ನೆ ತವರಿಗೆ ಅಂತ ರಾಮಚಂದ್ರಕ್ಕೆ ಹೋಗಿದ್ಲಂತೆ. ನಂಜಿ ಮನೆ ಕಥೆ ಎಲ್ಲ ಹೇಳಿದ್ಲು. ನಂಜಿನ ಅವ್ರ ಅತ್ತೆ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾಳಂತೆ. ಅಡುಗೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆನೇ ಇಲ್ವಂತೆ, ತಿನ್ನೋದಕ್ಕೆ ಅಕ್ಕಿ ಬೆಳೆನೂ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಮನೇಲಿದ್ದ 4 ಪಾತ್ರೆ ಕೊಟ್ಟು ಬಾ ಅಂತ ನಾನೇ ಕೊಟ್ಟೆ. ನಾನೇ ಬೇಕಾದ್ರೆ ದಯ್ಯ ಕೊಡಿ, ಆದರೆ ಪಾತ್ರೆಗಳು ಮಾತ್ರ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ಚಿಕ್ಕನ್ನಲ್ಲೇ ತಾಯಿನ ಕಳ್ಕೊಂಡ್ಲು ಅಂತ ಅವಳು ನಾನು ತುಂಬ ಪ್ರೀತಿಯಿಂದ ಸಾಕಿದ್ದೀನಿ. ಕಂಟಿ ಅಂತೂ ತಲೆ ಮೇಲೆ ಇಟ್ಕೊಂಡೇ ಮೆಚ್ಚವನು. ಅಪರಂಜಿ ಅಂತ ಹುಡುಗಿ, ಅವಳಿಗೆ ಇಂಥ ಕಷ್ಟ ಬಂದಿದೆಯಲ್ಲ. ನೋಡವ್ವ, ನಮ್ಮನೇಲಿ ಬೆಳಗ್ಗೆ ಇರೋ ಪಾತ್ರೆ ಸುಮಾರು ಇದ್ದಾವೆ. ಅದರಲ್ಲಿ 4 ಕೊಟ್ರೆ ತೊಂದರೆ ಏನೂ ಆಗಲ್ಲ ಅಲ್ವಾ? ಹೋಗ್ಲಿ ಕೊಡು ಕಮ್ಲಿ. 4 ಚಿಕ್ಕ ಚಿಕ್ಕ ಪಾತ್ರೆ ಕೊಟ್ರೆ ಏನಾಗುತ್ತೆ? ಕೊಡು. ಎಲ್ಲ ಪಾತ್ರೆಗಳು ಎತ್ಕೊಂಡು ಹೋಗೋದ್ನಲ್ಲೋ.
ಪಾತ್ರೆನೂ ಚೀಲದಿಂದ ತೆಗೆದು ಹೊರಗಡೆ ಇಡ್ತಾ ಇದ್ದಾಳೆ. ನನಗೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ಲೋ ಏನು, ಗಂಜಿ ಬೇಯಿಸ್ಕೊಳ್ಳೋಕ್ಕೂ ಪಾತ್ರೆ ಇಲ್ದಾಗಾಯ್ತು. ಅಜ್ಜಿ, ಈ ಪಾತ್ರೆನ ಸೇರ್ಸಲ್ವಾ? ಯಾಕೆ ತುಂಬ? ಅದೇ ನನ್ನಕ್ಕೆ ಕೊಡೋಕೆ 4-6 ಸಣ್ಣ ಸಣ್ಣ ಪಾತ್ರೆಗಳನ್ನ ತುಂಬಿಸಿಟ್ಟಿದ್ರಿ, ಅದ್ರಲ್ಲಿ ಅಡುಗೆ ಮಾಡೋಕ್ಕಾಗತ್ತಾ? ಅದಕ್ಕೆ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತಂದಿದ್ದೀವಿ ನೋಡಿ. ಇದು ಅನ್ನದ ತಪ್ಪಲೆ, ಇದರಲ್ಲಿ ಪುಳಿ ಕುದಿಸ್ಬೋದು, ಇದರಲ್ಲಿ ಸಾರು ಮಾಡ್ಬೋದು, ಇದರಲ್ಲಿ ಏನಾದರೂ ಕರಿಬೋದು, ಮತ್ತು ಇದರಲ್ಲಿ ಹಿಟ್ಟೇನಾದರೂ ಕಲ್ಸೋಕ್ಕಾಗತ್ತೆ, ಮಕ್ಕಳಿಗೆ ಹಾಲು ಕುದಿಸ್ಕೊಡೋಕ್ಕಾಗತ್ತೆ, ಇದರಲ್ಲಿ ಮಜ್ಜಿಗೆ ಕಡಿಬೋದು, ನೀರು ತುಂಬಿಡ್ಬೋದು ಇದರಲ್ಲಿ ಅಲ್ವಾ ಅಜ್ಜಿ? ಆಮೇಲೆ ಯಾಕಜ್ಜಿ ಕಣ್ಣಲ್ಲಿ ನೀರು ಅಳ್ತಾ ಇದ್ದೀರಾ? ಇವುಗಳೆಲ್ಲ ಖಂಡಿತ ನಂಗೆ ಕೊಡ್ತೀಯಮ್ಮ. ಮತ್ತೆ ತಪ್ಪಷ್ಟು ಬರ್ತಾ ಇಲ್ಲ ತಾನೆ? ಯಾಕಜ್ಜಿ ಹೀಗೆ ಕೇಳ್ತಾ ಇದ್ದೀರಾ? ಅಜ್ಜಿ, ನಾವು ಮೊದಲೇ ಹೇಳಿರಲ್ವಾ ನಿಮಗೆ, ಕಮಲಿ ಈಗ ತುಂಬಾ ಬದಲಾಗಿದ್ದಾಳೆ ಅಂತ? ಏನಂದ್ರಿ? ಏನಿಲ್ಲ, ಸುಮ್ಮನೆ ಇರಮ್ಮ. ಕಮಲಿ, ಒಂದು ಕಲ್ಬತ್ತಿದ್ರೆ ಕೊಡಮ್ಮ. ಈಗ ಅವಳು ಬಸರಿ ಅಲ್ವಾ, ಔಷಧಿಗೆ ಅರಿಯಕ್ಕೆ ಬೇಕಾಗುತ್ತೆ. ಏನಂದ್ರಿ? ಅತ್ತಿಗೆ ಬಸರಿ ಅಂತ? ಎಷ್ಟು ತಿಂಗಳಂತೆ? 8 ತಿಂಗಳು ತುಂಬಂತೆ. ಅಯ್ಯೋ, ಅದು ನನ್ನ ವಿಷಯನೇ ಗೊತ್ತಿಲ್ವಲ್ಲ ರೀ. ಅತ್ತಿಗೆ ಹೋಗಿ ಕರ್ಕೊಂಡ್ಬಂದ್ಬಿಡಿ, ಬಾಣಂತ ನನ್ನ ಇಲ್ಲೇ ಮಾಡೋಣ. ಇದೇನು ಕಮ್ಮಿ ನೀವು ಹೇಳ್ತಿರೋರು? ಹೊರಗೆಗೆ ನೆನಪು ಇಲ್ಲಿಗೆ ಬರಲಿ ಅಂತೀಯಾ? ಏನ್ ಮತ್ತೆ? ಅಲ್ಲ ರೀ, ಹೆಣ್ಮಕ್ಳು ಹೆರಿಗೆಗೆ ತವ್ರ ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? 8 ತಿಂಗಳು ತುಂಬಿದೆ, ಇನ್ನೂ ತಡ ಮಾಡೋ ಹಾಗಿಲ್ಲ. ಮೊದಲು ಹೋಗಿ ಅತ್ತಿಗೆನ ಕರ್ಕೊಂಡ್ಬಂದ್ಬಿಡಿ. ಅದ್ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಅತ್ತಿಗೆ ತವ್ರ ಮನೆಗೆ ಹೆರಿಗೆಗೆ ಬರೋದು ಬೇಡ ಅಂತ ಈ ಸರ್ತಿನಿ ಹೇಳ್ತೀನಿ ಅಂತ ಅನ್ಕೊಂಡ್ರ? ಅಜ್ಜಿ, ನೀವೇ ರಾಮಚಂದ್ರಕ್ಕೆ ಹೋಗಿ ಅತ್ತಿಗೆ ಬರಲ್ಲ ಅಂತ ಹೇಳ್ಬೋದು, ಒತ್ತಾಯ ಮಾಡಿ ಕರ್ಕೊಂಬನ್ನಿ. ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು.
ವಿಷ